ಪೀಪಲ್ ಪ್ರೆಸ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಮಾಂತ್ರಿಕರ ಹಾಗೂ ಯೋಗ ಸಾಧಕರ ಕೇಂದ್ರವಾಗಿದ್ದ ಅಂದಿನ ನಂದಿ ಬೆಟ್ಟ ಹೇಗಿತ್ತು? ಈ ನಂದಿ ಬೆಟ್ಟದಲ್ಲಿದ್ದ ಕಾಲಮುಖರ ಅತಿದೊಡ್ಡ ಮಠಕ್ಕೆ ಭೂದಾನ ಮಾಡಿದ್ದ ರಾಷ್ಟ್ರಕೂಟ ದೊರೆಯಾದ್ರು ಯಾರು? ಈ ಗಿರಿಧಾಮದಲ್ಲಿ ಶಿವಾಲಯವೊಂದನ್ನ ಕಟ್ಟಿಸಿ ಅದಕ್ಕೆ ಭೂಮಿಯನ್ನ ದಾನ ಮಾಡಿದ್ದ ಕೋಲಾರದ ಆ ರಾಣಿ ಯಾರು? ಈ ಎಪಿಸೋಡ್ನಲ್ಲಿ ನಂದಿ ಬೆಟ್ಟದ ಒಡಲಲ್ಲಿರೋ ಈ ಕುತೂಹಲಕಾರಿ ಇತಿಹಾಸವನ್ನ ನಿಮಗೆ ವಿವರವಾಗಿ ಹೇಳ್ತೀನಿ. ಸ್ನೇಹಿತರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋ ನಂದಿ ಬೆಟ್ಟ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಬೆಂಗಳೂರಿನಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿರೋ ಈ ನಂದಿ ಗಿರಿಧಾಮಕ್ಕೆ ಒಮ್ಮೆಯಾದ್ರೂ ನೀವು ಹೋಗೇ ಇರ್ತೀರಿ. ಅರ್ಕಾವತಿ, ಪೊನ್ನಯ್ಯಾರ್, ಪಾಲಾರ್, ಪಾಪಾಗ್ನಿ, ಪೆನ್ನ ಹೀಗೆ ಪಂಚ ನದಿಗಳ ಉಗಮ ಸ್ಥಾನವಾಗಿರೋ ನಂದಿ ಬೆಟ್ಟವನ್ನ ಏರೋದೇ ಒಂದು ಅದ್ಭುತ ಅನುಭವ. ಹಾವಿನಂತೆ ಸುತ್ತಿ ಬಳಸೋ ರಸ್ತೆಯಲ್ಲಿ ಸಾಗಿ ಬೆಟ್ಟದ ತುದಿಯಲ್ಲಿ ನಿಂತು ಸೂರ್ಯೋದಯವನ್ನ ಕಣ್ತುಂಬಿಕೊಳ್ಳೋದೇ ಆನಂದ. ಪ್ರಸಿದ್ಧ ಪ್ರವಾಸಿ ತಾಣವಾಗಿ ನಮಗೆಲ್ಲ ನಂದಿ ಗಿರಿಧಾಮ ಚಿರಪರಿಚಿತ. ಹೀಗಾಗಿ ನಂದಿ ಬೆಟ್ಟದ ಈ ಪ್ರಕೃತಿ ಸೌಂದರ್ಯದ ಬಗ್ಗೆ ನಾನಿಲ್ಲಿ ಹೆಚ್ಚು ಹೇಳೋಕ್ ಹೋಗೋದಿಲ್ಲ. ಸ್ನೇಹಿತರೆ, ನಿಮ್ಗೊಂದು ವಿಚಾರ ಗೊತ್ತಾ? ಇವತ್ತು ಪ್ರಸಿದ್ಧ ತಾಣವಾಗಿ ಗುರುತಿಸಿಕೊಂಡಿರೋ ಈ ನಂದಿ ಬೆಟ್ಟ 1200 ವರ್ಷಗಳ ಹಿಂದೆ ತಂತ್ರ ಮಂತ್ರ ಸಾಧಕರ ಕೇಂದ್ರವಾಗಿತ್ತು. ಕಾಳಭೈರವನ ಆರಾಧಕರಾಗಿದ್ದ ರುಂಡಮಾಲಿ, ಕಾಪಾಲಿಕರು, ಕಾಳಮುಖರು, ನಾಥ ಪರಂಪರೆಯ ಸಿದ್ಧ ಪುರುಷರು ಇಲ್ಲಿ ವಾಸವಾಗಿದ್ರು. ತಂತ್ರ ಸಾಧನೆಯ ಮೂಲಕ ಈ ಗಿರಿಯ ಮಡಿಲಲ್ಲಿ ಶಿವಾರಾಧನೆ ನಡೆಯುತ್ತಿತ್ತು. ಮೈಗೆಲ್ಲ ಸ್ಮಶಾನದ ಬೂದಿ ಬಳಕೊಂಡು ತಲೆಬುರುಡಿಯ ಭಿಕ್ಷಾಪಾತ್ರೆ, ತ್ರಿಶೂಲ ಹಿಡಿದ ಯೋಗಿಗಳು ನಂದಿಯ ಈ ನೆಲದಲ್ಲಿ ಓಡಾಡ್ತಿದ್ದು ಅಂದ್ರೆ ನಿಮಗೆ ಅಚ್ಚರಿ ಅನ್ಸುತ್ತಲ್ವಾ? ಹೌದು, ಒಂದು ಕಾಲಕ್ಕೆ ಈ ನಂದಿ ಗಿರಿಧಾಮ ತಂತ್ರ ಹಾಗೂ ಯೋಗ ಸಾಧಕರ ಕ್ಷೇತ್ರವಾಗಿತ್ತು ಅನ್ನೋದಕ್ಕೆ ಇವತ್ತಿಗೂ ಇಲ್ಲಿರೋ ಈ ಯೋಗಾನಂದೀಶ್ವರ ದೇಗುಲವೇ ಸಾಕ್ಷಿ. ಸ್ನೇಹಿತರೆ, ಮಾಂತ್ರಿಕರ ಹಾಗೂ ಯೋಗ ಸಾಧಕರ ಕೇಂದ್ರವಾಗಿದ್ದ ಅಂದಿನ ನಂದಿ ಬೆಟ್ಟ ಹೇಗಿತ್ತು? ಈ ನಂದಿ ಬೆಟ್ಟದಲ್ಲಿದ್ದ ಕಾಲಮುಖರ ಅತಿದೊಡ್ಡ ಮಠಕ್ಕೆ ಭೂದಾನ ಮಾಡಿದ್ದ ರಾಷ್ಟ್ರಕೂಟ ದೊರೆಯಾದ್ರು ಯಾರು? ಈ ಗಿರಿಧಾಮದಲ್ಲಿ ಶಿವಾಲಯವೊಂದನ್ನ ಕಟ್ಟಿಸಿ ಅದಕ್ಕೆ ಭೂಮಿಯನ್ನ ದಾನ ಮಾಡಿದ್ದ ಕೋಲಾರದ ಆ ರಾಣಿ ಯಾರು? ಈ ಎಪಿಸೋಡ್ನಲ್ಲಿ ನಂದಿ ಬೆಟ್ಟದ ಒಡಲಲ್ಲಿರೋ ಈ ಕುತೂಹಲಕಾರಿ ಇತಿಹಾಸವನ್ನ ನಿಮಗೆ ವಿವರವಾಗಿ ಹೇಳ್ತೀನಿ. ಆದ್ರೆ ಅದಕ್ಕೂ ಮುನ್ನ ಯಾರು ಈ ಕಾಪಾಲಿಕರು, ಕಾಳಮುಖರು ಅನ್ನೋದನ್ನು ಕೂಡ ಸಂಕ್ಷಿಪ್ತವಾಗಿ ನೋಡ್ಬಿಡೋಣ ಬನ್ನಿ. ಸ್ನೇಹಿತರೆ, ಈ ದೇಶದಲ್ಲಿ ಶೈವ ಪರಂಪರೆಗೆ ಅತಿ ಪ್ರಾಚೀನವಾದ ಸುದೀರ್ಘವಾದ ಇತಿಹಾಸವಿದೆ. ಸಾತ್ವಿಕ ಮಾರ್ಗದಲ್ಲಿ ಶಿವನನ್ನೇ ಪ್ರಧಾನವಾಗಿ ಆರಾಧಿಸುತ್ತಿದ್ದ ಶೈವ ಪರಂಪರೆ ಒಂದು ಹಂತದಲ್ಲಿ ವಿಭಿನ್ನ ಶಾಖೆಗಳಾಗಿ ವಿಸ್ತಾರವಾಯಿತು. ಪೂಜಿಸುವ ದೇವರು ಒಬ್ಬನೇ ಆದರೂ ಪೂಜಿಸುವ ವಿಧಿವಿಧಾನಗಳು ಬೇರೆ ಬೇರೆಯಾದವು. ಪ್ರತ್ಯೇಕ ಶೈವ ಪಂಥಗಳು ರೂಪುಗೊಂಡು ಹೀಗೆ ರೂಪುಗೊಂಡ ಶೈವ ಪಂಥಗಳ ಪೈಕಿ ಲಕುಲೀಶನ ಮಹಾಪಾಶುಪತ ಶೈವ ಪರಂಪರೆ ಪ್ರಮುಖವಾದದ್ದು. ಆ ನಂತರ ಬಂದವರೇ ಕಾಪಾಲಿಕರು, ಕಾಲಮುಖರು. ಇವರು ಕೂಡ ಶಿವನ ಪರಮ ಭಕ್ತರಾಗಿದ್ರು, ಆರಾಧಕರಾಗಿದ್ರು. ಆದರೆ ಶಿವನನ್ನ ಪೂಜಿಸುವುದಕ್ಕೆ, ಆರಾಧಿಸುವುದಕ್ಕೆ ಇವರು ತಂತ್ರ ಮಾರ್ಗವನ್ನ ಅನುಸರಿಸಿದ್ರು. ಬೇರೆ ಬೇರೆ ಪೂಜಾ ವಿಧಾನಗಳಿಗೂ ಮೊರೆ ಹೋದ್ರು. ಭಾರತದಲ್ಲಿ 4ರಿಂದ 8ನೇ ಶತಮಾನದ ಅವಧಿಯಲ್ಲಿ ಈ ಕಾಪಾಲಿಕ ಶೈವ ಪಂಥ ಸಾಕಷ್ಟು ಪ್ರಭಾವವನ್ನ ಹೊಂದಿತ್ತು. ತಂತ್ರದ ಮಾರ್ಗದಲ್ಲಿ ಶಿವನ ಭಯಂಕರ ರೂಪವನ್ನ ಸಾಕ್ಷಾತ್ಕರಿಸಿಕೊಳ್ಳೋದು ಈ ಪಂಥದ ಮೂಲ ಉದ್ದೇಶವಾಗಿತ್ತು. ಹೀಗಾಗಿ ರುಂಡಮಾಲೆಗಳಾಗಿ ಮೈಗೆಲ್ಲ ಬೂದಿ ಬಳಕೊಂಡು ಮದ್ಯ ಮಾಂಸ ಸೇವನೆ ಮಾಡ್ತಾ ಸ್ಮಶಾನದಲ್ಲಿ ಧ್ಯಾನಾಸಕ್ತರಾಗಿ ಕುಳಿತು ಭೈರವನನ್ನ ಆರಾಧಿಸೋದು, ಆತನಿಗೆ ಪ್ರಾಣಿ ಬಲಿ ಮೂಲಕ ರಕ್ತಾಭಿಷೇಕ ಮಾಡೋದು ಈ ಶೈವ ಪಂಥದ ಆಚರಣೆಯ ಭಾಗವೇ ಆಗಿತ್ತು. ಇಂಥದ್ದೊಂದು ಹಿಂಸಾ ಮಾರ್ಗದ ಮೂಲಕವೂ ಮೋಕ್ಷ ಪ್ರಾಪ್ತಿ ಸಾಧ್ಯ ಎಂಬುದು ಈ ಕಾಪಾಲಿಕರ ನಂಬಿಕೆಯಾಗಿತ್ತು. ಆದ್ರೆ ಶಿವನ ಬಗ್ಗೆ ಭಕ್ತಿಗಿಂತ ಹೆಚ್ಚು ಭಯವನ್ನೇ ಹುಟ್ಟಿಸ್ತಿದ್ದ ಈ ಕಾಪಾಲಿಕರ ಪಂಥ ಹೆಚ್ಚು ಜನಪ್ರಿಯ ಆಗಲಿಲ್ಲ. ಇದಕ್ಕೆ ಇವರ ಇಂಥ ವಿಕ್ಷಿಪ್ತ ಹಾಗೂ ಭಯಂಕರ ಆಚರಣೆಗಳು ಕಾರಣವಾಗಿದ್ವು. ಇದೇ ಕಾರಣಕ್ಕೆ ಅವತ್ತಿನ ಸಮಾಜ ಈ ಕಾಪಾಲಿಕರಿಂದ ಸಾಕಷ್ಟು ಅಂತರವನ್ನೂ ಕಾಯ್ದುಕೊಳ್ತು.
ತಂತ್ರ ಸಾಧನೆಯ ಕಾಪಾಲಿಕರಿಗಿಂತ ಸ್ವಲ್ಪ ವಿಭಿನ್ನ ಹಾದಿಯಲ್ಲಿ ಹೆಜ್ಜೆ ಹಾಕಿದವರು ಕಾಲಮುಖರು. ಸೃಷ್ಟಿಗೆ ಮೂಲ ಕಾರಣವಾಗಿರೋ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ ಈ ಪಂಚಭೂತಗಳ ರಹಸ್ಯವನ್ನ ಅರಿಯುವುದೇ ಜೀವನದ ಪರಮಗುರಿ ಎಂಬ ತತ್ವದ ಮೇಲೆ ಹುಟ್ಟಿಕೊಂಡಿದ್ದು ಪಾಶುಪತ ಶೈವ ಸಿದ್ಧಾಂತ. ಇಂಥ ಪರಂಪರೆಯ ಪ್ರೇರಣೆಯಿಂದ ಹುಟ್ಟಿಕೊಂಡಿದ್ದು ಈ ಕಾಲಮುಖ ಶೈವ ಪಂಥ. ಇವತ್ತಿನ ಶೈವ ಪರಂಪರೆಗೆ ಈ ಪಾಶುಪತ ಹಾಗೂ ಕಾಲಮುಖ ಶೈವ ಸಿದ್ಧಾಂತಗಳೇ ಮೂಲ ಕಾರಣ ಎಂಬುದು ಬಹುತೇಕರಿಗೆ ಗೊತ್ತಿಲ್ಲ. ಅವತ್ತಿನ ಕಾಲಕ್ಕೆ ಸಮಾಜಮುಖಿಯಾಗಿದ್ದ ಈ ಕಾಳಮುಖ ಶೈವ ಪರಂಪರೆಯನ್ನ ಜನರು ಕೂಡ ಅಪ್ಪಿಕೊಂಡ್ರು. ಅನೇಕ ರಾಜರು ಕೂಡ ಕಾಳಮುಖ ಶೈವ ಪರಂಪರೆಯ ಅನುಯಾಯಿಗಳಾಗಿದ್ರು. ಅಷ್ಟೇ ಅಲ್ಲ, ದಕ್ಷಿಣ ಭಾರತ ಕೂಡ ಅಷ್ಟೇ ಪ್ರೀತಿಯಿಂದ ಸ್ವಾಗತಿಸಿತು. ಅದರಲ್ಲೂ ಮೈಸೂರು, ಚಿಕ್ಕಮಗಳೂರು, ಹಾಸನ, ಚಿತ್ರದುರ್ಗ, ತುಮಕೂರು, ಕೋಲಾರ ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲೂ ಕಾಲಮುಖ ಶೈವ ಪಂಥದ ಮಠಗಳು ಸ್ಥಾಪನೆಯಾದವು. 8ರಿಂದ 13ನೇ ಶತಮಾನದವರೆಗೆ ಈ ಶೈವ ಪರಂಪರೆ ಕರ್ನಾಟಕದಲ್ಲಿ ಅತ್ಯಂತ ವೈಭವದ ಸ್ಥಿತಿಯಲ್ಲಿತ್ತು. ಚಾಲುಕ್ಯರು, ರಾಷ್ಟ್ರಕೂಟರು, ಗಂಗರು ಸೇರಿದಂತೆ ರಾಜ್ಯದ ಅನೇಕ ಪ್ರಮುಖ ರಾಜವಂಶಗಳು ಈ ಪರಂಪರೆಯ ಅನುಯಾಯಿಗಳಾಗಿದ್ರು. ವಿಜಯನಗರವನ್ನಾಳಿದ ಅನೇಕ ರಾಜರಿಗೂ ಕೂಡ ಈ ಕಾಳಮುಖ ಶೈವ ಪಂಥದ ಸಂತರೇ ಮಾರ್ಗದರ್ಶಕರಾಗಿದ್ದರು ಎಂಬ ಕುತೂಹಲಕಾರಿ ಮಾಹಿತಿ ಕೂಡ ಇದೆ. ಈಗ ಮರಳಿ ನಾವು ನಂದಿ ಬೆಟ್ಟಕ್ಕೆ ಬರೋಣ. 8 ಮತ್ತು 9ನೇ ಶತಮಾನದ ಅವಧಿಯಲ್ಲಿ ಈ ಗಿರಿಧಾಮದಲ್ಲಿ ಕಾಳಮುಖ ಶೈವ ಪಂಥದ ಮಠ ಕೂಡ ಇತ್ತು. ಈಶ್ವರದಾಸ ಎಂಬ ಗುರು ಇಲ್ಲಿನ ಮಠದ ಮುಖ್ಯಸ್ಥರಾಗಿದ್ರು. ಅದೇ ಅವಧಿಯಲ್ಲಿ ಅಂದ್ರೆ ಸುಮಾರು 806ರಲ್ಲಿ ರಾಷ್ಟ್ರಕೂಟರ ರಾಜನಾಗಿದ್ದ 3ನೇ ಗೋವಿಂದ ನಂದಿ ಗಿರಿಧಾಮದಲ್ಲಿದ್ದ ಮಠದ ನಿರ್ವಹಣೆಗೆ ಗ್ರಾಮವೊಂದನ್ನ ಉಂಬಳಿಯಾಗಿ ನೀಡಿದ್ದ ವಿಚಾರವು ಇಲ್ಲಿ ದೊರೆತ ಕಾಳಮುಖರ ಶಿಲಾಶಾಸನದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಮತ್ತೊಂದು ನೋವಿನ ಸಂಗತಿ ಅಂದ್ರೆ ಕರ್ನಾಟಕವನ್ನಾಳಿದ ಅನೇಕ ರಾಜವಂಶಗಳನ್ನು ನಾವಿವತ್ತು ಮರೆತೇ ಬಿಟ್ಟಿದ್ದೀವಿ. ನಾವು ಮರೆತು ಹೋದ, ಇತಿಹಾಸದ ಪುಟಗಳಲ್ಲಿ ಮುಚ್ಚಿ ಹೋದ ರಾಜವಂಶಗಳ ಪೈಕಿ ಪನ ಅಥವಾ ವನ ರಾಜವಂಶ ಕೂಡ ಒಂದು. ಮೂಲ ಕರ್ನಾಟಕದಲ್ಲೇ ಹುಟ್ಟಿ ಆಂಧ್ರದಲ್ಲೂ ತಮ್ಮ ರಾಜಧಾನಿಯನ್ನು ಹೊಂದಿದ್ದ ಈ ರಾಜವಂಶದ ಮೂಲ ಪುರುಷ ಮಹಾಬಲಿ. ಇವತ್ತಿನ ಕೋಲಾರ ಹಾಗೂ ಅತ್ಯಂತ ಪ್ರಾಚೀನ ಶಿವಮಂದಿರ ಇರೋ ಆಂಧ್ರದ ಗುಡಿಮಲ್ಲಂ ಇವರ ರಾಜಧಾನಿಯಾಗಿತ್ತು. ಈ ರಾಜವಂಶದ ಅರಸರು ಚಾಲುಕ್ಯ, ಚೋಳ, ಪಾಂಡ್ಯರು ಸೇರಿದಂತೆ ಹಲವು ರಾಜಮನೆತನಗಳಿಗೆ ಸಮಂತರಾಗಿದ್ರು. ಜನಾನುರಾಗಿ ಆಡಳಿತದಿಂದ ಇವರು ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ತಮ್ಮದೇ ಛಾಪನ್ನ ಮೂಡಿಸಿದ್ರು. ಮತ್ತು ಕನ್ನಡಿಗರ ಮನಸ್ಸಿನಿಂದ ಬಹುತೇಕ ಅಳಿಸಿ ಹೋಗಿರೋ ಈ ಬನದ ರಾಜವಂಶದ ಅರಸರೂ ಕೂಡ ಕಾಳಮುಖ ಶೈವ ಪಂಥದ ಅನುಯಾಯಿಗಳಾಗಿದ್ರು ಎಂಬುದು ವಿಶೇಷ. ಈ ರಾಜವಂಶದ ಅರಸನಾಗಿದ್ದ ವಿದ್ಯಾಧರನ ರಾಣಿ ರತ್ನಾವಳಿ 810ರಲ್ಲಿ ನಂದಿ ಬೆಟ್ಟದಲ್ಲಿ ಶಿವಾಲಯವೊಂದನ್ನ ಕಟ್ಟಿಸಿ ಅದಕ್ಕೆ ಭೂಮಿಯನ್ನೂ ದಾನ ಮಾಡಿದ್ಲು. ಈ ವಿಚಾರ ಕೂಡ ಇಲ್ಲಿನ ಕಾಲಮುಖರ ಶಿಲಾಶಾಸನದಲ್ಲಿ ದಾಖಲಿಸಲ್ಪಟ್ಟಿದೆ. ಆದರೆ ನಂದಿ ಬೆಟ್ಟದಲ್ಲಿರೋ ಯೋಗಾನಂದೀಶ್ವರ ದೇಗುಲವನ್ನ ಈ ರಾಣಿ ರತ್ನಾವಳಿಯೇ ನಿರ್ಮಿಸಿದ್ದ ಅಥವಾ ಚೋಳರು ಕಟ್ಟಿಸಿದ್ದ ಎಂಬ ಬಗ್ಗೆ ಆ ಶಿಲಾಶಾಸನದಲ್ಲಿ ಸ್ಪಷ್ಟ ಮಾಹಿತಿ ನಮಗೆ ಸಿಗೋದಿಲ್ಲ. ಆದರೆ ಈ ಶಿಲಾಶಾಸನದ ಕಾಲಮಾನವನ್ನ ಆಧರಿಸಿ ಹೇಳೋದಾದ್ರೆ ಇಲ್ಲಿ ಯೋಗಾನಂದೀಶ್ವರ ದೇಗುಲವನ್ನ ಕಟ್ಟಿಸಿದ್ದು ಕರುನಾಡಿನ ಹೆಮ್ಮೆಯ ರಾಣಿ ರತ್ನಾವಳಿ. ಬಹುಶಃ ಆನಂತರದ ದಿನಗಳಲ್ಲಿ ಚೋಳರು ಯೋಗಾನಂದೀಶ್ವರ ಹಾಗೂ ಭೋಗಾನಂದೀಶ್ವರ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿರಬಹುದು ಅಷ್ಟೇ. ಇನ್ನು ಕಾಳಮುಖರಂತೆ ನವನಾಥ ಸಂಪ್ರದಾಯದ ಯೋಗಿಗಳು ಕೂಡ ಈ ನಂದಿ ಬೆಟ್ಟವನ್ನ ತಮ್ಮ ಸಾಧನೆಯ ಕೇಂದ್ರವಾಗಿಸಿಕೊಂಡಿದ್ರು ಅನ್ನೋದಕ್ಕೂ ಸಾಕಷ್ಟು ಕುರುಹುಗಳು ನಮಗಿಲ್ಲಿ ಸಿಗುತ್ತವೆ. ಇಷ್ಟಕ್ಕೂ ಏನಿದು ನವನಾಥ ಸಂಪ್ರದಾಯ? ಈ ಬಗ್ಗೆಯೂ ಸ್ವಲ್ಪ ನಿಮಗೆ ಹೇಳಬೇಕು. ತಮ್ಮ ಆಧ್ಯಾತ್ಮ ಸಾಧನೆಗೆ ತ್ರಿಮೂರ್ತಿಗಳ ಸ್ವರೂಪನಾದ ದತ್ತಾತ್ರೇಯನನ್ನೇ ತಮ್ಮ ಗುರುವೆಂದು ಸ್ವೀಕರಿಸಿರೋ ಸಂಪ್ರದಾಯ ಇದು. ಈ ಪರಂಪರೆಯಲ್ಲಿ ಮತ್ಸ್ಯೇಂದ್ರನಾಥ, ಗೋರಖನಾಥ, ನಾಗನಾಥ ಹೀಗೆ 9 ಮಂದಿ ಮುಖ್ಯ ಯೋಗಿಗಳಿದ್ದಾರೆ. ಈ 9 ಮಂದಿ ಯೋಗಿಗಳನ್ನೇ ನವನಾಥರೆಂದು ಕರೆಯಲಾಗಿದೆ. ಇವರೆಲ್ಲ ಶಿವನನ್ನೇ ಆರಾಧಿಸಿದ್ರೂ ಕೂಡ ಆ ಶಿವ ಸಾಧನೆಗೆ ಇವರು ಆಯ್ದುಕೊಂಡಿದ್ದು ಮಾತ್ರ ಯೋಗ ಮಾರ್ಗವನ್ನ. ನಾಥ ಪರಂಪರೆಯ ಯೋಗಿಗಳು 2 ರೂಪಗಳಲ್ಲಿ ಭಗವಂತನನ್ನ ಆರಾಧಿಸ್ತಾರೆ. ಒಂದು ಯೋಗ ರೂಪ, ಮತ್ತೊಂದು ಭೋಗರೂಪ. ಭೋಗಕ್ಕಿಂತ ಯೋಗರೂಪ ಅತ್ಯಂತ ಶ್ರೇಷ್ಠವಾದದ್ದು, ಉನ್ನತವಾದದ್ದು ಎಂಬುದು ಈ ಸಂಪ್ರದಾಯದ ಮೂಲ ಸೂತ್ರ ಮತ್ತು ನಂಬಿಕೆ. ನಂದಿಯ ಯೋಗ ಹಾಗೂ ಭೋಗನಂದೀಶ್ವರರ ದೇಗುಲಗಳ ಪರಿಕಲ್ಪನೆ ಅರಳಿದ್ದೂ ಕೂಡ ಇದೇ ನವನಾಥ ಸಂಪ್ರದಾಯದ ಮೇಲೆ. ಈ ನಂಬಿಕೆಗೆ ಆಧಾರವೆಂಬಂತೆ ಈ 2 ಮಂದಿರಗಳಲ್ಲೂ ನೀವು ನವನಾಥರ ಶಿಲ್ಪಗಳನ್ನು ನೋಡಬಹುದು. ಮೀನಿನ ಮೇಲೆ ಯೋಗ ಭಂಗಿಯಲ್ಲಿ ಕುಳಿತ ಮತ್ಸ್ಯೇಂದ್ರನಾಥ ಅಥವಾ ಮೀನನಾಥ, ವೃಶ್ಚಿಕ ಅಥವಾ ಚೇಳಿನ ಮೇಲೆ ಕುಳಿತ ಭೈರವನಾಥ,
ವರಾಹದ ಮೇಲೆ ಕುಳಿತ ವರಾಹನಾಥ, ಸರ್ಪದ ಮೇಲೆ ಕುಳಿತ ನಾಗನಾಥ, ಹೀಗೆ ನವನಾಥರೂ ಸಹ ಒಂದೊಂದು ಪ್ರಾಣಿಯ ಮೇಲೆ ಒಂದೊಂದು ಯೋಗದ ಭಂಗಿಯಲ್ಲಿರುವ ಶಿಲ್ಪಗಳು ಇಲ್ಲಿವೆ. ನಂದಿ ಬೆಟ್ಟದ ಯೋಗ ಹಾಗೂ ಭೋಗನಂದೀಶ್ವರ ದೇವಾಲಯಗಳಲ್ಲಿ ಮಾತ್ರವಲ್ಲ, ಬೆಂಗಳೂರಿನ ಅನೇಕ ಪ್ರಾಚೀನ ಮಂದಿರಗಳಲ್ಲೂ ನೀವು ಈ ನವನಾಥರ ಶಿಲ್ಪಗಳನ್ನ ನೋಡಬಹುದು. ಇಷ್ಟಕ್ಕೂ ಬೆಂಗಳೂರಿನ ಯಾವೆಲ್ಲ ದೇಗುಲಗಳಲ್ಲಿ ನಾಥ ಪರಂಪರೆಯ ಯೋಗಿಗಳ ಶಿಲ್ಪಗಳಿವೆ, ಆ ದೇಗುಲಗಳ ವಿಶೇಷತೆ ಏನು ಅನ್ನೋದನ್ನ ಮತ್ತೊಂದು ಎಪಿಸೋಡ್ನಲ್ಲಿ ನಿಮಗೆ ಹೇಳ್ತೀನಿ. ವಿಶೇಷ ಅಂದ್ರೆ ಕರ್ನಾಟಕ ಮಾತ್ರವಲ್ಲ, ನೆರೆಯ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡಿನ ಹಲವು ದೇವಾಲಯಗಳಲ್ಲೂ ನವನಾಥರ ಶಿಲ್ಪಗಳನ್ನು ನೀವು ಕಾಣಬಹುದು. ಮಹಾರಾಷ್ಟ್ರದಲ್ಲಂತೂ ನವನಾಥರಿಗೆ ಪ್ರತ್ಯೇಕ ದೇವಾಲಯಗಳನ್ನೇ ನಿರ್ಮಿಸಲಾಗಿದೆ. 8 ಮತ್ತು 9ನೇ ಶತಮಾನದಲ್ಲಿ ಆರಂಭಗೊಂಡ ಈ ಯೋಗಿ ಪರಂಪರೆ ಇಂದಿಗೂ ಕೂಡ ದೇಶದಾದ್ಯಂತ ತನ್ನ ಪ್ರಭಾವ ಹಾಗೂ ಮಹತ್ವವನ್ನ ಉಳಿಸಿಕೊಂಡಿರೋದು ವಿಶೇಷ. ವೀಕ್ಷಕರೇ, ನೋಡಿದ್ರಲ್ಲ, ಹಲವು ಪಂಥ ಸಂಪ್ರದಾಯಗಳ ನೆಲೆಯಾಗಿದ್ದ ನಂದಿ ಬೆಟ್ಟದ ಇತಿಹಾಸದ ಕಥೆಯನ್ನ. ಈ ಕಥೆ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಇಂಥದೇ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.